ಇನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಪೊರ್ಕೆಲ್ ಹೊಡೆಯಂಗಿದೆ ತಾಯಂದ್ರು ನನ್ಗೆ ಹೊಡೀರಿ ಅಂತ. ಸರ್, ಒಬ್ಬ ಮುಖ್ಯಮಂತ್ರಿಗಳಿಗೆ ಪೊರ್ಕೆಲ್ ಹೊಡೆಯೋಕ್ಕಾಗತ್ತಾ ಸರ್? ಏನಾಗಿದೆ ಅಂತ ಯಾಕೆ ಈ ಮಾತುಗಳು ಹಿಂಗೆಲ್ಲ? ನೋಡಿ, ರೈತರ ಜಮೀನು ಇವತ್ತೊಂದು ದಿನ ಎಲ್ಲ ಕಡೆ ಲೇಔಟ್ ಆಗಿ 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 ಕೃಷಿ ಭೂಮಿ ಅನ್ನೋದೇ ಹೊಟ್ಟೋಗ್ಬಿಡ್ತಾ ಇದೆ. ವ್ಯವಸಾಯ ಮಾಡೋರೇ ಕಮ್ಮಿ ಆಗ್ಬಿಡ್ತಾ ಇದ್ದಾರೆ. ಯಾಕೆಂದರೆ ಭೂಮಿ ಇದ್ರೆ ತಾನೇ ವ್ಯವಸಾಯ ಮಾಡೋದು. ವ್ಯವಸಾಯ ಮಾಡೋ ಭೂಮಿನೂ ಕೂಡ ಇವರು ಕಬ್ಜಾ ಮಾಡ್ಕೊಂಬಿಟ್ಟು ಇವ್ರ ಖಜಾನೆ ತುಂಬಿಸ್ಕೊಳ್ಳೋದಕ್ಕೆ ಇವ್ರೇನು ಒಳ್ಳೇದು ಮಾಡಬೇಕು ಅಂತ ಹೋಗ್ತಾ ಇಲ್ಲ. ಸಾವಿರಾರು ಗಟ್ಟಲೆ ಎಕರೆ ಭೂಮಿಯನ್ನು ಹೊಡೆದ್ಬಿಟ್ರೆ ಇವರೊಂದು ಅಗ್ರಿಮೆಂಟ್ ಮಾಡ್ಕೊಂಬಿಡ್ತಾರೆ. ದುಡ್ಡಿರೋರು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಅದನ್ನು ಸೇಲ್ ಮಾಡುವಂಥದ್ದು. ಇವರೇ ಅಲ್ಲಿ ರೈತರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಬಿಡೋದು, ಅವ್ರ ಕೆಲ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು, ಅವ್ರಿಗೆ 10 ರೂಪಾಯಿ ಕೊಡೋದು, ಇವರು 90 ರೂಪಾಯಿ ನುಂಗ್ಬಿಡೋದು. ಅಂದರೆ 100ರಲ್ಲಿ 90% ರಾಜಕಾರಣಿಗಳು ತಿನ್ನೋದು, 10% ಮಾತ್ರ ಈ ರೈತರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಭೂಮಿನ ಕಬ್ಜಾ ಮಾಡೋದಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ಹಾಕಿರುವಂಥದ್ದು. ಮತ್ತೆ ಪರ್ಕೆಲ್ ಹೊಡೆದ್ರು ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರೇ, ಒಂದು ಮಾತು ಕೇಳ್ತೀನಿ. ನೀವು ಪರ್ಕೆಲ್ ಹೊಡೀರಿ ಅಂತ ಹೇಳ್ತಿದ್ದೀರಾ, ಅಲ್ಲಿ ಹೊಡಿಬೇಡಿರಿ ಪರ್ಕೆಲ್ ಹೊಡೀರಿ ಅಂತ. ನೀವು ನಿಮಗೆ ಪರ್ಕೆಲ್ ಹೊಡಿಬೇಕು ಅಂದಿದ್ರೆ ನೀವು ಆ ಜಾಗಕ್ಕೆ ಸರ್ವೇರ್ ಜೊತೆಗೆ ಹೋಗ್ಬೇಕಿತ್ತು. ನೀವೇ ಪರ್ಕೆಲ್ ಹೊಡಿತಿದ್ರೆ ಇಲ್ವಂತ ಆಮೇಲೆ ಗೊತ್ತಾಗ್ತಿತ್ತು, ಆಯ್ತಲ್ವೇ? ನೀವು ಆ ಜಾಗಕ್ಕೆ ಹೋಗಿದ್ದೀರಾ? ಹೋಗಿಲ್ಲ. ಪರ್ಕೆಟ್ ತಿನ್ಕೊಬನ್ನಿ ಅಂತೇಳಿ ಅಧಿಕಾರಿಗಳನ್ನ ಕಳಿಸಿದ್ರಿ. ಇವತ್ತು ನಿಮ್ಮಿಂದನೇ ಅಧಿಕಾರಿಗಳು ಪೊರ್ಕೆಟ್ ತಿಂದಿರೋದು, ಕಲ್ಲೆಟ್ ತಿಂದಿರೋದು. ಇವತ್ತೊಂದು ದಿನ ಯಾರ್ಯಾರು ಹೊಡೆದಿದ್ದಾರೆ ಅವ್ರಿಗೆಲ್ಲ ಹೊಡೆದಿರುವಂಥದ್ದು. ಏನೂ ಇಲ್ಲದೆ ಪಾಪ ವ್ಯವಸಾಯ ಮಾಡೋರು ತಮ್ಮ ಕೆಲಸವನ್ನೆಲ್ಲ ಬಿಟ್ಟು ಬೀದಿಗೆ ಬಂದು ಅವ್ರಿಗೆ ಹೊಡೆಯುವಂಥದ್ದಕ್ಕೆ ಹೋಗಿ ಅವ್ರ ಮೇಲೆಲ್ಲ FIR ಆಗಿದೆ ರೈತರುಗಳ ಮೇಲೆ. ರೈತರ ಮೇಲೆ ಯಾಕೆ ಸರ್ FIR ಮಾಡಿದ್ರಿ? ಅದನ್ನು ತಗ್ಸುವಂಥ ಕೆಲಸ ಮಾಡಿ. ನೀವೊಬ್ಬರು ಮುಖ್ಯಮಂತ್ರಿಯಾಗಿ ಪೊರ್ಕೆಲ್ ಹೊಡೆದಿದ್ರೆ ನನಗೆ ಹೊಡೀರಿ ಅಂತಿರಲ್ಲ, ನಿಮ್ಗೆ ಹೊಡೆಯೋಕ್ಕಾಗತ್ತಾ ಸರ್? ನೀವು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ, ನಿಮಗೆ ಎಷ್ಟು ಸೆಕ್ಯೂರಿಟಿ ಇರ್ತದೆ? ಆ ಸೆಕ್ಯೂರಿಟಿ ಒಳಗಡೆ ನೀವು ಪರ್ಕೆಲ್ ಹೊಡೀರಿ ಅಂದರೆ ಯಾರು ತಾನೇ ದಡ್ಡ ತಾನೇ ಬಂದು ನಿಮ್ಮ ಹತ್ರ ಬಂದು ಪರ್ಕೆ ಇಟ್ಕೊಂಡು ನಿಂತ್ಕೊತಾನೆ ಸರ್? ಸಾಧ್ಯನೇ ಇಲ್ಲ ಸರ್. ಏನ್ ಹೇಳಿದ್ರು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರೇ ಹೇಳ್ಬಿಟ್ರು ಕೂಡ ಕಾನೂನು ನಾಳೆ ದಿನ ಮುಖ್ಯಮಂತ್ರಿನ ರಕ್ಷಣೆ ಮಾಡ್ಬೇಕಾಗಿರೋದು ನಮ್ಮ ಅಧಿಕಾರಿಗಳ ಕರ್ತವ್ಯ. ಅವರು ಇವರು ಯಾರೋ ನಮ್ಮ ಡಿ ಕೆ ಶಿವಕುಮಾರ್ ಬೇಡ ಅಂದ್ರೂ ಕೂಡ ಆ ರಕ್ಷಣೆ ಮಾಡುವಂತ ಅವ್ರ ಕೆಲಸ ಇರ್ತದೆ. ಹಂಗೆಲ್ಲ ಹೊಡೆಯೋದಕ್ಕಾಗೋದಿಲ್ಲ ಸರ್. ಈಗೇನೋ ಬೈಬೋದಷ್ಟೇ, ಪರ್ಕೆಲ್ ಹೊಡಿತೀನಿ ಅಂತ ಮಾತಾಡ್ಬೋದಷ್ಟೇ. ಆ ಮಾತಾಡಿರೋದು ಕ್ಲಿಪ್ಪಿಂಗ್ಸ್ ತಗೊಂಡು FIR ಮಾಡಿಸಿದ್ದಾರೆ ಎಷ್ಟೋ ಕಡೆ. ಇವರೆಲ್ಲ ವಿರುದ್ಧವಾಗಿ ಮಾತಾಡೋರೆ ಅಂತೇಳಿ FIR ಮಾಡಿಸುವಂತ ಕೆಲಸ ಮಾಡಿದ್ರೆ ಯಾರ ವಿರುದ್ಧ ಧ್ವನಿ ಎತ್ತುತ್ತಾರೆ ಅವ್ರ ವಿರುದ್ಧ ಎಲ್ಲ ಕೇಸು. ಇಲ್ಲೊಬ್ಬ ಅವನೇ ಕೂಗುಮಾರಿ ಒಬ್ಬ ಲಕ್ಷ್ಮಣ್ ಅಂತ ವಕ್ತಾರ, ಅವ್ನು ಇನ್ನೇನು ಕೆಲಸ ಇಲ್ಲ. ಯಾರು ಅವ್ನು ಇದ್ರದ್ದು ವಾಯ್ಸ್ ರೈಸ್ ಮಾಡ್ತಾರೆ, ಅವ್ನಿಗೆ ಹೋಗ್ಬಿಡೋದು, ಅವ್ನು ಕೇಸ್ ಹಾಕ್ಬಿಡೋದು, ಅವ್ನಿಗೆ ಕೋರ್ಟ್ ಅಲ್ಸ್ಬಿಟ್ಟು ಎದುರಿಸ್ಬಿಡೋದು. ನನ್ನ ಮೇಲೆ ಅವ್ನು ಕೇಸ್ ಹಾಕಿದ್ದಾನೆ. ಸೊ ಆದ್ರೆ ಒಬ್ಬ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಯಾರಾದ್ರೂ ಜನಪ್ರತಿನಿಧಿ ಯಾವ್ದಾದ್ರು ಸ್ಥಾನದಲ್ಲಿ ನನ್ಗೊಡಿರಿ ಅಂತ ಸಾಧ್ಯನೇ ಇಲ್ಲ. ಇನ್ನೊಂದು ಹೇಳ್ತಾರೆ, ಕುಮಾರಸ್ವಾಮಿ ಅವರ ಪ್ರಾಜೆಕ್ಟು, ಕುಮಾರಸ್ವಾಮಿ ಅವರ ಕನಸು ಅಂತ. ಕುಮಾರಸ್ವಾಮಿ ಅವರ ಕನಸು ಈಡೇರ್ಸಕ್ಕೆ ಯಾಕ್ರೆ ನಿದ್ದೆಗೆಟ್ಟು ಕೆಲಸ ಮಾಡ್ತೀರಾ? ಅವ್ರು ಇನ್ನೊಂದು 10 ಕನಸುಗಳಿದೆ. ಯಡಿಯೂರಪ್ಪನವ್ರದ್ದು ಕನಸುಗಳಿದೆ, ನಮ್ಗಳದ್ದು ಕನಸಿದೆ ಸರ್. ನಮ್ಮ ರಸ್ತೆಗೆ ಒಂದು ಸರಿಯಾದ ಡಾಂಬರ್ ಹಾಕ್ಬೇಕಂದ್ರೆ ನಮಗೂ ಕೂಡ ಕನಸಿದೆ. ನಮ್ಮ ಮನೆ ಮುಂದೆ ಯಾರು ಅಕ್ವೈರ್ ಮಾಡ್ಕೊಂಡ, ನಮ್ಮ ಸೈಡ್ ಯಾರು ಅಕ್ವೈರ್ ಮಾಡ್ಕೊಂಡ, ನಮಗೂ ಕೂಡ ಒಂದು ಕನಸುಗಳಿದೆ. ನಮ್ಮ ಕನಸು ಈಡೇರಿಸ್ರಿ. ಕುಮಾರಸ್ವಾಮಿ ಅವರ ಕನಸು ಈಡೇರಿಸಬೇಕು ಅಂತ ಇಷ್ಟು ಮಟ್ಟಿಗೆ ನಿಂತಿದ್ದಾರೆ ಅಂತ